ಮಹಾ ಕರುಣವುಳ್ಳ ದೇವರೇ, ಪರಿಶುದ್ಧನೇ, ಸರ್ವಶಕ್ತನೇ, ನಿನಗೆ ಸ್ತೋತ್ರವಾಗಿರಲಿ. ನಿನಗೆ ಮಹಿಮೆಯಾಗಿರಲಿ ಕರ್ತನೆ. ನಿನಗೆ ಮಾತ್ರ ಮಹಿಮೆ ಘನತೆ ಸಲ್ಲಿಸ್ತಾ ಇದ್ದೆವು. ಯಾಕಂದ್ರ ನೀನೊಬ್ಬನೇ ಮಹಿಮೆಗೆ ಪಾತ್ರನಾಗಿದ್ದಿ, ನೀನೊಬ್ಬನೇ ಸ್ತೋತ್ರಕ್ಕೆ ಪಾತ್ರನಾಗಿದ್ದಿ, ನೀನೊಬ್ಬನೇ ಪ್ರಭಾವವುಳ್ಳ ದೇವರಾಗಿದ್ದಿ ಕರ್ತನೆ. ಸರ್ವೋನ್ನತವಾಗಿರುವಂತ ಸ್ಥಳಗಳಲ್ಲಿ ನಿವಾಸ ಮಾಡುವ ದೇವರಾಗಿದ್ದಿ. ನೀ ಪರಿಶುದ್ಧನು 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 ಆಗಿದ್ದಿ ಕರ್ತನೆ. ಆದರೆ ನಿನ್ನ ಕೃಪೆಯ ನಮ್ಮ ಮೇಲೆ ತೋರಿಸಿದಕ್ಕಾಗಿ, ನಿನ್ನ ಪ್ರೇಮ ಕನಿಕರ ದಯ ನಮ್ಮ ಮೇಲೆ ತೋರಿಸಿದಕ್ಕಾಗಿ ನಿನಗೆ ಸ್ತೋತ್ರವಾಗಿರಲಿ ದೇವರೇ. 2024ನೇ ವರ್ಷದಲ್ಲಿ ನಾವು ಪ್ರಯಾಣ ಮಾಡಿಕೊಂಡು ಮತ್ತ 2025ನೇ ವರ್ಷದಲ್ಲಿ ಹೆಜ್ಜೆ ಇಡುವಂತೆ ಸಹಾಯ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರವಾಗಿರಲಿ ಪ್ರಭು. ನಿನ್ನ ಉಪಕಾರಕ್ಕಾಗಿ, ನಿನ್ನ ಪ್ರೀತಿಗಾಗಿ ಸ್ತೋತ್ರ ಕರ್ತನೆ. ಹೌದು ಕರ್ತನೆ, ತನ್ನಲ್ಲಿ ಭಯಭಕ್ತಿಯುಳ್ಳವನಾಗಿ ಯಾರಾದರೂ ಇರ್ತಾರೋ ಅವರ ಇಷ್ಟವನ್ನು ನೆರವೇರಿಸಿ ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಪ್ಪ. ಯಾವನಿಗೆ ಯಾಕೋಬ ದೇವರು ಸಹಾಯಕರಿದ್ದರೋ, ಯಾವನು ಯೆಹೋವನ ದೇವರಲ್ಲಿ ಭರವಸೆ ಇಡಿದರೋ ಅವನು ಧನ್ಯನು ಹೊಂದಿದೆಪ್ಪ. ಸ್ತೋತ್ರವಾಗಿರಲಿ. ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದು ನಿನ್ನ ವಾಕ್ಯವನ್ನು ಕೇಳಿ ನಿನ್ನ ಮಕ್ಕಳಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡಪ್ಪ. ಯಾಕಂದ್ರ ನೀನು ಮಾತ್ರ ಸಹಾಯ ಮಾಡೋ ದೇವರಾಗಿದ್ದಿ, ನೀನು ಮಾತ್ರ ನಂಬಿಗಸ್ತರಾಗಿದ್ದಿ ಪ್ರಭು. ನಾವು ನಂಬಿಕೆ ಇಲ್ಲದವರಾಗಿದ್ದರು, ನೀನು ನಂಬಿಕೆ ಉಳ್ಳ ದೇವರಾಗಿದ್ದಿ, ನೀನು ಪ್ರೀತಿಸುವಂತ ದೇವರಾಗಿದ್ದಿ ಪ್ರಭು. ನನಗೆ ಸ್ತೋತ್ರವಾಗಿರಲಿ. ಈ ಸಮಯದಲ್ಲಿ ನೀವು ಆಲೋಚನೆ ಮಾಡ್ರಿ, ನಾನು ಒಂದು ನೂತನ ಕಾರ್ಯ ಮಾಡ್ತಿದ್ದೀನಪ್ಪ. ಆ ಅಡಿಗಳಲ್ಲಿ ಮಾರ್ಗವನ್ನು ಮಾಡಿ ಮತ್ತ ಅಡಿಗಳಲ್ಲಿ ನೀರುಗಳನ್ನು ನಾನು ಸಲ್ಲಿಸುತ್ತೇನಪ್ಪ. ನೀವು ಮಾಡುವಂತ ಕಾರ್ಯಗಳು ಇಲ್ಲಿರುವಂತ ಮಕ್ಕಳನ್ನು ನೋಡುವಂತೆ ಸಹಾಯ ಮಾಡು. ಆತ್ಮದಿಂದ ಅವರು ನಿನ್ನನ್ನು ಸ್ತುತಿಸುವಂತೆ, ನಿನ್ನನ್ನು ಆರಾಧಿಸುವಂತೆ ಸಹಾಯ ಮಾಡುವಂತಾನೆ. ಯಾಕಂದ್ರೆ ನೀನು ಮಾತ್ರ ಸಹಾಯ ಮಾಡುವ ದೇವರಾಗಿದ್ದಿ. ಯಾವ ರೀತಿಯಲ್ಲಿ ಮರಿಗಳು ನನ್ನ ಪ್ರಾಣವು ಯೆಹೋವನನ್ನು ಕೊಂಡಾಡುತ್ತದೆ, ನನ್ನ ಆತ್ಮವು ಆತನಲ್ಲಿ ಉಲ್ಲಾಸಗೊಳ್ಳುತ್ತದೆ, ಸರ್ವಶಕ್ತನು ನನ್ನ ದೀನ ಸ್ಥಿತಿಗೆ ಲಕ್ಷ್ಯ ಇಟ್ಟಿದ್ದಾನೆ ಅಂತೇಳಿ ನಿನ್ನ ವಾಕ್ಯ ಮುಖಾಂತರವಾಗಿ ಮಾತಾಡಿದಪ್ಪ. ಯಾವಾಗಲೂ ಸಂತೋಷ ಪಟ್ಟಳ, ಯಾವಾಗಲೂ ನಿನ್ನ ವಿಷಯದಲ್ಲಿ ಕೊಂಡಾಡಳ ಪ್ರಭು. ನಿನಗೆ ಕೊಂಡಾಡುತ್ತಾ ಬಂದಳ. ಆಕೆ ದೀನ ಸ್ಥಿತಿಗೆ ಲಕ್ಷ್ಯ ಕೊಟ್ಟು ಆಕೆ ಗರ್ಭದಲ್ಲಿ ನೀನೇ ಜನ್ಮ ತಗೊಂಡಿದ್ದಕ್ಕಾಗಿ ಸ್ತೋತ್ರವಾಗುತ್ತೆ. ಯಾವ ರೀತಿಯಲ್ಲಿ ಯೋಸೇಫನು ಬಿಟ್ಟು ಕೊಡ್ಬೇಕಂದ್ರ ಬಿಡಬೇಡ. ಆಕೆ ಗರ್ಭವತಿಯಾಗಿದ್ದು ಗರ್ಭಿಣಿಯಾಗಿದ್ದು ಪರಿಶುದ್ಧಾತ್ಮ ಭರಿತಳಾಗಿ ಯೋಸೇಫನನ್ನು ಸೇರಿಸಿಕೊಂಡನಪ್ಪ. ಮೂರನೇದು ಭಯಪಟ್ಟಲ, ಕುರುಬರು ಭಯಪಟ್ಟಲ. ಆ ರಾತ್ರಿಯಲ್ಲಿ ಹೊಲದಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುವಂತ ಸಮಯದಲ್ಲಿ ದೇವರ ಪ್ರಭಾವವು ಅವರ ಮೇಲೆ ಸುರಿಯುವ ಸಂದರ್ಭದಲ್ಲಿ ಅವರು ಬಹಳವಾಗಿ ಹೆದರಿದರು ಅಂತ ನಿಮ್ಮ ವಾಕ್ಯ ಹೇಳಿದಮ್ಮ. ಆತರ ದೇವದೂತರು ಬಂದು ಹೆದರಬೇಡಿರಿ, ನಿಮಗೋಸ್ಕರವಾಗಿ ದಾವೀದರ ಪಟ್ಟಣದಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ನಿಮ್ಮ ಎಲ್ಲಾ ಭಯವನ್ನು ತೊಲಗಿಸಿ ಹಾಕುವನು, ನಿಮ್ಮನ್ನು ರಕ್ಷಿಸುವನು ಅಂತೇಳಿ. ಹೌದು ಕರ್ತನೆ, ನಮ್ಮನ್ನು ಭಯದಿಂದ ಪಾರು ಮಾಡಿ ನಮ್ಮನ್ನು ಆಶೀರ್ವಾದ ದೇವರಾಗಿದೆ. ಯಾಕಂದ್ರ ನಿನ್ನ ಕೃಪಾ ಕ್ಷೇಮಗಳೇ ನಮ್ಮನ್ನು ಕಾಪಾಡ್ತಾನ ಅಂತೇಳಿ. ಅದೇ ರೀತಿಯಲ್ಲಿ ಪ್ರಭು ಜ್ಞಾನಿಗಳು ನೀನು ಪವಿತ್ರ ಪರಿಶುದ್ಧವಾದ ದೇವರು ಅಂತೇಳಿ ಚಿನ್ನ ನಿನಗೆ ಕಾಣಿಕೆ ಹಾಕಿಕೊಂಡರ, ನೀನು ಸ್ತೋತ್ರಕ್ಕೆ ಪಾತ್ರ ಅಂತೇಳಿ ಧೂಪವನ್ನು ನಿನಗೆ ಅರ್ಪಿಸರ, ನೀನು ಸ್ವಸ್ಥ ಮಾಡುವಂತ ದೇವರಂತೇಳಿ ನಿನಗೆ ಆ ರಕ್ತ ಗೋಳೆಗಳನ್ನು ಸಮರ್ಪಣೆ ಮಾಡಿದ್ರಪ್ಪ, ನೀನು ಕೊಟ್ಟರಪ್ಪ. ನೀನು ಸ್ತೋತ್ರ ಪಾತ್ರನಾಗಿದ್ದಂತೇಳಿ ನಿನಗೆ ಕಾಣಿಕೆ ಹಾಕಿ ಕೊಟ್ಟರಪ್ಪ. ನಿನಗೆ ಸ್ತೋತ್ರವಾಗಿರಲಿ. ಅದೇ ರೀತಿಯಲ್ಲಿ ದೇವದೂತರು ಮೇಲೋಕದಲ್ಲಿ ದೇವರಿಗೆ ಮಹಿಮೆಯು, ಭೂಲೋಕದಲ್ಲಿ ತನಗಿಷ್ಟವಾಗಿರುವಂತ ಮನುಷ್ಯರಿಗೆ ಸಮಾಧಾನವು
ಅಂತೇಳಿ ಅವರು ಈ ವಾಕ್ಯವನ್ನು ಪ್ರಕಟಿಸಿದಪ್ಪ. ನಾವು ದೇವದೂತರಂತೆ ಇರುವಂತೆ ನಿನ್ನ ವಾಕ್ಯ ಶುಭವಾರ್ತೆಯನ್ನು, ನಿನ್ನ ಸತ್ಯವಾಕ್ಯವನ್ನು, ಜೀವ ಸ್ವರೂಪನಾಗಿರುವಂತ ನಿನ್ನ ವಾಕ್ಯಗಳನ್ನು ನಾವು ಈ ವರ್ಷ ಅನೇಕರಿಗೆ ಸುವಾರ್ತೆ ಹೇಳುವಂತವರಾಗಿರ್ಲಿ. ಆಮೇಲೆ ಅಂತ ಹೇಳ್ರಿ, ಆಮೇಲೆ ಅಂತ ಹೇಳ್ರಿ, ಆಮೇಲೆ ಅಂತ ಹೇಳ್ರಿ. ಕರ್ತನೇ, ನೀವು ನಮ್ಮನ್ನು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರವಾಗಿರ್ಲಿ. ಇಲ್ಲಿ ಬಂದಿರುವಂತ ಎಲ್ಲ ಮಕ್ಕಳನ್ನು ವಿಶೇಷವಾಗಿ ಆಶೀರ್ವಾದ ಮಾಡು. ಅವ್ರಿಗೆ ಒಂದು ವೇಳೆ ರೋಗ, ರುಗ್ಮತ, ಭಯ, ಯಾವುದೋ ಸಮಸ್ಯೆ, ದುರಾತ್ಮ, ದುಷ್ಟನಾತ್ಮ, ಯಾವುದೋ ಒಂದು ಪೀಡಿತರಾಗಿರೋಣ, ನಜರೇತಿನ ಯೇಸು ನಾಮದಲ್ಲಿ ಆ ರೋಗ, ಆ ಕಷ್ಟ, ದುಃಖ, ಸಮಸ್ಯೆಗಳೆಲ್ಲ ಬಿಟ್ಟು ಹೋಗಲಿ. ನೀನು ಸಹಾಯ ಮಾಡಪ್ಪ, ನೀನೇ ಸಹಾಯ ಮಾಡುವ ದೇವರಾಗಿದ್ದಿ. ಈ ವಾಕ್ಯಗಳೆಲ್ಲ ಮಕ್ಕಳ ಹೃದಯದಲ್ಲಿ ಉರಿಸಿ ಆತ್ಮದಿಂದ ಸತ್ಯದಲ್ಲಿ ಆರಾಧಿಸುವಂತವರಾಗಿರುವಂತೆ ಸಹಾಯ ಮಾಡು. ನೀನು ಆಶೀರ್ವಾದ ಮಾಡು. ಈ ಬೆಳಕಿನ ಪ್ರಾಂತದಲ್ಲಿರುವಂತ ಎಲ್ಲ ಮಕ್ಕಳನ್ನು, ನನ್ನ ಜೊತೆಯಲ್ಲಿ ಬಂದಿರುವಂತಹ ಸ್ನೇಹಿತರನ್ನು ಆಶೀರ್ವಾದ ಮಾಡಿ ನಡೆಸುವಂತೇಳಿ ಈ ಪ್ರಾರ್ಥನೆ ನಿನ್ನ ಪರಿಶುದ್ಧ ಪಾದ ಸನ್ನಿಧಿಯಲ್ಲಿ ಸಮರ್ಪಿಸಿಕೊಳ್ಳುತ್ತಾ, ಕರ್ನಾಟಕದಲ್ಲಿರುವಂತ ಎಲ್ಲಾ ಮಕ್ಕಳನ್ನು, ಬೀದರ್ನಲ್ಲಿರುವಂತ ಎಲ್ಲಾ ಮಕ್ಕಳನ್ನು, ಬೆಳಕಲ್ಲಿರುವಂತ ಎಲ್ಲಾ ಮಕ್ಕಳನ್ನು, ನಮ್ಮ ಭಾರತ ದೇಶವನ್ನು ಆಶೀರ್ವಾದ ಮಾಡು. ಈ ಪ್ರಾರ್ಥನೆ ಪರಿಶುದ್ಧ ಪಾದ ಸನ್ನಿಧಿಯಲ್ಲಿ ಸಮರ್ಪಿಸಿಕೊಳ್ಳುತ್ತಾ, ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇನ್. ಆಮೆನ್. ಆಮೇನ್. ಒಂದು ವೇಳೆ ನಿಮಗೆ ಆಂಧ್ರ ಪ್ರೇರೇಪಣೆ